ಹಾಯ್ ಹಲೋ ನಮಸ್ಕಾರ. ಜವಾರಿ ಊಟಕ್ಕೆ ಸ್ವಾಗತ. ನಾ ಇವತ್ತು ಮಾಡತ್ತೇನೆ ರೀ ಬಾಳೆಹಣ್ಣು ಚಿಪ್ಸ್. ಅದಕ್ಕೆ ಹಸಿ ಬಾಳೆಹಣ್ಣು ತೊಗೊಳೋದ್ರಿ, ಆಮೇಲೆ ಕುದಿಸ್ಕೊಳ್ಳೋದು ಅರ್ಧಂಬರ್ಧ ರೀ, ಆಮೇಲೆ ಸಿಪ್ಪೆ ಸುಲಿದು ಮುಂದೇನೈತಿ ತೆಳ್ಳದಂಗೆ ಕಟ್ ಮಾಡ್ಕೊಳ್ಳೋದ್ರಿ. ಆಮೇಲೆ ಅದಕ್ಕೆ ಮಸಾಲೆ ಜೋಡಿಸ್ಕೊಳ್ಳೋದ್ರಿ. ಕಾರ್ನ್ ಫ್ಲವರ್, ಮಸಾಲೆ ಖಾರ, ಆಮೇಲೆ ಉಪ್ಪು ಮತ್ತು ಚಿಕನ್ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಅದ್ರ ಮೇಲೆ ಉದುರಿಸಿ ತೆಗ್ದೀನಿ ರೀ. ಕಂಪ್ಲೀಟ್ ಮೆತ್ತಿ ತೆಗೆದ್ನಿ. ಈಗ ಗ್ಯಾಸ್ ಹೊತ್ತಿಸಿ ನಾವೇನು ಮಾಡೋಣ ರೀ, ಚಿಪ್ಸ ರೆಡಿ ಮಾಡೋಣ ಬರ್ರಿ. ಎಣ್ಣೆ ಹಾಕಿನ್ರಿ ಒಂದು ಅರ್ಧ ಕೆ ಜಿ. 12 ಬಾಳೆಹಣ್ಣು ಇದ್ದು ರೀ. ಈಗ ಡೀಪ್ ಫ್ರೈ ಮಾಡೋಣ ರೀ ಅದನ್ನು. ಎಣ್ಣೆ ಬಿಸಿ ಆಗಬೇಕು ರೀ, ಬಿಸಿ ಆಗ್ಲಾರ್ದ ಹಾಕಬಾರ್ದು. ಅದಕ್ಕೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ, ಮೊದಲು ಒಂದು ಪೀಸ್ ಬನಾನದ್ದು ಏನು ಮಾಡ್ಬೇಕು ಅಂತಂದ್ರೆ ಹಾಕೋದ್ರಿ. ಯಾಕಂದ್ರೆ ಎಣ್ಣೆ ಕಾದೈತಿಲ್ಲ ಅನ್ನೋದು ನಮಗೆ ಗೊತ್ತಾಗಬೇಕು ರೀ. ಅದಕ್ಕೆ ನೂರಲ್ಲಿ ಒಂದು ಹಾಕೀನಿ. ಅದು ಕೆಳಗೆ ಉಳಿತು ಅಂದ್ರೆ ಹಸಿದೈತೆ ಅಂದಂಗೆ ರೀ. ಅದು ಮೇಲೆ ಎದ್ದಿತ್ತು ಅಂತಂದ್ರೆ ಎಣ್ಣೆ ಕಾದೈತೆ ಅಂದಂಗೆ ರೀ. ಕೆಂಪಾಗುತ್ತಾನ ಹುರ್ಕೊಳ್ಳೋದ್ರಿ. ಅತಿಶಯ ಕರ್ರಕ್ಕಾಗುತ್ತಾನ ಹುರ್ಕೊಳ್ಳೋದಿಲ್ಲ ರೀ. ಮತ್ತು ಯಾವಾಗಲೂ ನಾವು ಬಾಳೆಹಣ್ಣು ರೀ ಹಸಿವ ತೊಗೋಬೇಕು ರೀ, ಹಣ್ಣು ಬಾಳೆಹಣ್ಣು ತೊಗೋಬಾರ್ದು. ಚಿಪ್ಸ್ ತಯಾರು ಮಾಡ್ಬೇಕಾದ್ರೆ ಹಸಿ ಬಾಳೆಹಣ್ಣು ಬೇಕು ರೀ. ಇದು ಆ್ಯಕ್ಚುಲಿ ನಮಗೆ ಸಿಗೋದಿಲ್ಲ ರೀ ಮಾರ್ಕೆಟ್ನಾಗ. ಯಾವಾಗಲೂ ಹಣ್ಣು ಬಾಳೆಹಣ್ಣು ಮಾರ್ತಿರ್ತಾರೆ. ಈಗ ಮೊನ್ನೆ 26ನೇ ತಾರೀಕಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿನಿ ರೀ, ಗುರುವಂದನಾ ಕಾರ್ಯಕ್ರಮ ಅಂಥೇಳಿ ಅಥಣಿ ತಾಲೂಕು ಹಲ್ಯಾಳ ಒಳಗೆ ಮಾಡಿದ್ರು ರೀ. ಅಲ್ಲಿ ನಮಗೆ ಸನ್ಮಾನ ಮಾಡಿದಾಗ ಇವು ಹಸಿ ಬಾಳೆಹಣ್ಣು ಕೊಟ್ಟಿದ್ರು ರೀ. ಇವತ್ತು ಟೈಮ್ ಸಿಕ್ತು ನೋಡ್ರಿ ನಮಗೆ. ನಾವು ಈ ಬಾಳೆಹಣ್ಣು ಉಪಯೋಗಿಸಿ ಏನಾರು ಒಂದು ಮಾಡಬೇಕು ಅಂದ್ಕೊಂತಿದ್ದೆ. ಅದಕ್ಕೆ ಎಲ್ಲರಿಗೂ ತಿಳಿಸಿದಂಗೆ ಆಯ್ತು. ಹಸಿ ಬಾಳೆಹಣ್ಣು ಉಪಯೋಗ ಇಲ್ಲ ಅಂತಲ್ಲ, ಹಸಿ ಬಾಳೆಹಣ್ಣು ಭಾಳ ಬೆಸ್ಟ್ ಉಪಯೋಗ ಬರೀ. ಅದು ಚಿಪ್ಸ್ ಅಂತೂ ಎಷ್ಟು ಕಾಸ್ಟ್ಲಿ ಮಾಡ್ತಾರೆ ನಿಮ್ಗೆ ಗೊತ್ತೈತಿ. ಹೊರಗೆ ಮಾಡ್ಕೊಂಡು ತಿನ್ನೋಕ್ಕಿಂತನೂ ಮನ್ಯಾಗ ಮಾಡ್ಕೊಂಡು ತಿಂದರೆ ಭಾಳ ಒಳ್ಳೇದಾಗ್ತೈತಿ ಅಂಥೇಳಿ ಆ ಮಕ್ಳಿಗೂ ಖುಷಿ ಆಗ್ತೈತಿ. ನಾವು ತಂದದ್ದು ಬಾಳೆಹಣ್ಣಿಂದ ಚಿಪ್ಸ್ ಮಾಡಿ ಎಲ್ಲ ತೋರ್ಸಾರಪ್ಪ ಅಂಥೇಳಿ ಅವ್ರ ಸಂತೋಷ ನನ್ನ ಸಂತೋಷದ ನೋಡ್ರಿ. ಅದಕ್ಕೆ ಅಂಥೇಳಿ ನಾ ಏನು ಮಾಡಿದೆ ಅಂತಂದರೆ ಈ ಚಿಪ್ಸ್ ಮಾಡೀನಿ ರೀ. ನಿಮ್ಮ ಮುಂದೆ ತೋರ್ಸೀನಿ. ಗರಿಯಾಗಿ ಚಿಪ್ಸ್ ಬಂದವ್ರಿ. ಬರ್ರಿ ಎಲ್ಲರೂ ಕೂಡಿಸಿ ಸ್ನ್ಯಾಕ್ಸ್ ತಿನ್ನೋಣ ರೀ ಚಹಾ ಜೋಡಿ. ಸಾಯಂಕಾಲ ಆತಪ್ಪ ಅಂತಂದ್ರೆ ಏನಾರು ಒಂದು ಬೇಕು ಅನ್ನಿಸ್ತೈತೆ ರೀ. ಹಾಗಾಗಿ ಈ ಚಿಪ್ಸ್ ಮಾಡೀನಿ ರೀ. ನೀವು ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ಇವೆಲ್ಲ ಮಾಡೋದು ವಿಡಿಯೋ ನಿಮ್ಮ ಸಲುವಾಗಿ ಐತ್ರಿ. ಯಂಗ್ಸ್ಟಾರ್ಸಿಗೆ ಅಡುಗೆಗೆ ಸ್ವಲ್ಪ ಏನಾಗ್ತದೆ ಹೆಂಗಪ್ಪ ಅಂತ ಟೆನ್ಷನ್ ಮಾಡ್ಕೊತಿರ್ತಾರೆ. ಅದಕ್ಕೆ ಟೆನ್ಷನ್ ಏನು ಮಾಡ್ಕೊಳ್ಳೋದಿಲ್ಲ ರೀ. ಈಸಿ ವೇ ಗೋಯಿಂಗ್ ಹೆಂಗೈತಪ್ಪ ಅಂಥೇಳಿ ನಾವು ಮಾಡಿ ತೋರ್ಸಾಕತ್ತೇನೆ ರೀ ಉತ್ತರ ಕರ್ನಾಟಕದ ಶೈಲಿಯೊಳಗೆ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಒಳ್ಳೆ ರೀತಿಯಿಂದ ಅಡುಗೆ ನೋಡಿರಿ, ನೀವು ಅಡುಗೆ ಕಲೀರಿ. ನಾವು ಏನು ಹಿಂಗೆ ಹುಟ್ಟಿ ಕಲ್ತಿಲ್ಲ, ಆಮೇಲೆ ಬಂದು ಎಲ್ಲ ತಾಯಿ ಕಲಿಸಿದಾಗ ಕಲ್ತೀವ್ರಿ. ಅದಕ್ಕೆ ಇವತ್ತಿನ ದಿನದೊಳಗೆ ಟೈಮ್ ಇರಂಗಿಲ್ಲ ರೀ. ಎಲ್ಲರೂ ವರ್ಕಿಂಗ್ ವುಮನ್ಸ್ ಇರ್ತಾರೆ. ಹಂಗಾಗಿರೋದ್ರಿಂದ ಅಂಥವ್ರು ಒಂದು ಸ್ವಲ್ಪ ಟೈಮ್ ತೊಗೊಂಡು ಏನು ಮಾಡ್ತೀವಪ್ಪ ಅಂತವ್ರು ವಿಡಿಯೋ ಮಾಡಿ ಹಾಕ್ತಿರ್ತೀವಿ. ನೋಡಿ ಕಲೀರಿ, ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗ್ಸಾಕತ್ತೀನಿ ರೀ. ಈಗ ನೋಡಿರಿ, ನಾನು ಸ್ಪೆಷಲಿ ಹೆಂಗೆ ತಯಾರಾಗ್ಯಾವು ಬೇಕ್ರಿಯಾಗಿನ್ಕಿಂತನೂ ಭಾರಿ ಟೇಸ್ಟಿ ಸೂಪರಾಗಿರ್ತಾವೆ ರೀ. ಅಂಥದ್ದೊಂದು ಗರಿ ಏನಪ್ಪ ಅಂತಂದ್ರೆ ಈ ಬಾಳೆಕಾಯಿ ಚಿಪ್ಸ್, ಬಾಳೆಹಣ್ಣಿನ ಚಿಪ್ಸ್ ಅಲ್ರಿ, ಬಾಳೆಕಾಯಿ ಚಿಪ್ಸ್ ರೆಡಿ ಮಾಡೀನಿ ರೀ. ಹಂಗೆ ಬಾಳೆಹಣ್ಣು ತಿನ್ನಂದ್ರೆ ಮಕ್ಳು ತಿನ್ನಕ್ಕೆ ಒಲ್ಲೆ ಅಂತವ್ರಿ. ಸಣ್ಣ ಮಕ್ಳಿಗಂತೂ ಬಾಳೆಹಣ್ಣು ಇಷ್ಟ ಆಗೋದಿಲ್ಲ. ಇಂಥವು ಏನಾರೇ ಬೇಕ್ರಿ ಟೈಪ್ ಇದ್ದಪ್ಪ ಅಂತಂದ್ರೆ ತಿಂತಾರೆ ರೀ. ಇದನ್ನು ನೀವು ಮಾಡಿ ಮಾರ್ಬೋದು ರೀ. ನೋಡಿರಿ ಎಷ್ಟು ಚಂದ ಚಿಪ್ಸ್ ರೆಡಿ ಅದು, ಕಲರ್ಫುಲ್ ಮಸ್ತ್ ಆಗ್ಯಾವ ನೋಡಿರಿ.